ನಮಸ್ಕಾರ ಅಭ್ಯರ್ಥಿಗಳೇ, 2026ನೇ ಸಾಲಿನಲ್ಲಿ ಕೆಇ ಮೂಲಕ ಕ್ರೈಸ್ ವಿವಿಧ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿಗಳನ್ನು ಆರಂಭಿಸಿದ್ದು, ಅದಕ್ಕೆ ಸಂಬಂಧಿಸಿದಂತಹ ಒಂದು ಅಪ್ಡೇಟ್ಗಳು ಈಗಾಗಲೇ ಕೆಇ ಮೂಲಕ ಮಾಡಲಾಗಿದೆ. ಈ ವಿಡಿಯೋದಲ್ಲಿ ನಾನು ಒಟ್ಟಾರೆ ಎಷ್ಟು ಹುದ್ದೆಗಳನ್ನು ಇವರು ಬಿಡುಗಡೆ ಮಾಡಿದ್ದಾರೆ, ಕೆಇ ಮೂಲಕ ಕ್ರೈಸ್ ವಿವಿಧ ವಸತಿ ಶಾಲೆಗಳ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಂಡಿದ್ರು. ಇದರಲ್ಲಿ ಒಟ್ಟಾರೆಯಾಗಿ ಎಷ್ಟು ಹುದ್ದೆಗಳನ್ನು ಇವರು ಯಾವ್ಯಾವ ಒಂದು ವಿಷಯಗಳಿಗೆ ಶಿಕ್ಷಕರ ನೇಮಕಾತಿಗಳನ್ನು ಮಾಡ್ಕೊತಾ ಇದ್ದಾರೆ ಮತ್ತು ಅವು ಎಷ್ಟು ಹುದ್ದೆಗಳಿದ್ದಾವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೋಡಿ ಅಭ್ಯರ್ಥಿಗಳೇ, ಇದು ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವಂತಹ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಉಳಿಕೆ ವೃಂದ, ಅಂದರೆ ಹೈದರಾಬಾದ್ ಕರ್ನಾಟಕವನ್ನು ಹೊರತುಪಡಿಸಿ ಉಳಿಕೆ ವೃಂದದಲ್ಲಿ ಖಾಲಿ ಇರುವಂತಹ ಶಿಕ್ಷಕರ ನೇಮಕಾತಿ ಗ್ರೂಪ್ ಸಿ ವೃಂದದ ನೇರ ನೇಮಕಾತಿ ಶಿಕ್ಷಕರ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಇಲ್ಲಿ ನಿಮ್ಮ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ, ಕನ್ನಡ ಭಾಷೆ ಶಿಕ್ಷಕರು ಇಲ್ಲಿ 103 ಹುದ್ದೆಗಳು, ಆಮೇಲೆ ಆಂಗ್ಲ ಭಾಷಾ ಶಿಕ್ಷಕರು 108 ಹುದ್ದೆಗಳು, ಹಿಂದಿ ಭಾಷೆ ಶಿಕ್ಷಕರು 55 ಹುದ್ದೆಗಳು, ಗಣಿತ ಶಿಕ್ಷಕರು 103 ಹುದ್ದೆಗಳು, ವಿಜ್ಞಾನ ಶಿಕ್ಷಕರು 106 ಹುದ್ದೆಗಳು, ಸಮಾಜ ವಿಜ್ಞಾನ ಶಿಕ್ಷಕರು 154 ಹುದ್ದೆಗಳು, ಗಣಕಯಂತ್ರ ಶಿಕ್ಷಕರು 57 ಹುದ್ದೆಗಳು, ದೈಹಿಕ ಶಿಕ್ಷಕರು 81 ಹುದ್ದೆಗಳನ್ನು ಇವರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಹುದ್ದೆಗಳು ಇಲ್ಲಿ ನಮ್ಮಗಳಿಗೆ ಒಟ್ಟಾರೆಯಾಗಿ 725 ಪ್ಲಸ್ 42 ಅಂದರೆ 767 ಹುದ್ದೆಗಳನ್ನು ಇವರು ನೇಮಕಾತಿ ಪ್ರಕ್ರಿಯೆಯಲ್ಲಿ ಸೇರಿಸಿರುವಂಥದ್ದು. ಇದು ಈಗಾಗಲೇ ಅರ್ಜಿಗಳು ಓಪನ್ ಆಗಿವೆ. ಅರ್ಜಿಗಳನ್ನು ಇವತ್ತೇ ಹೋಗಿ ನೀವು ಸಲ್ಲಿಸಬಹುದು.